ನೀವು ಗಮನಿಸಿದ್ದೀರಾ, ಕೆಲ ಮಹಿಳೆಯರು ಮಣ್ಣಿನ ಜೀವನವನ್ನು ಆಯ್ಕೆ ಮಾಡುತ್ತಾರೆ. ಬಿಸಿಲು, ಮಳೆ, ಕಷ್ಟ ಎಲ್ಲವನ್ನೂ ಎದುರಿಸುತ್ತಾರೆ. ಆದರೆ ಪ್ರಶ್ನೆ ಏನು ಗೊತ್ತಾ, ಇಷ್ಟೊಂದು ಕಷ್ಟವಿದ್ದರೂ ಅವರು ಏಕೆ ಕೃಷಿಯನ್ನು ಪ್ರೀತಿಸುತ್ತಾರೆ? ಅವರಲ್ಲಿ ಯಾವ ಗುಣಗಳಿವೆ? ಇಂತಹ ಶಕ್ತಿ ಅವರಲ್ಲಿ ಹೇಗೆ ಬಂತು? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವ್ಯವಸಾಯದಲ್ಲಿ ಆಸಕ್ತಿ ಹೊಂದಿರುವ ಮಹಿಳೆಯ 10 ಶಕ್ತಿಶಾಲಿ ಗುಣಗಳನ್ನು ತಿಳಿದುಕೊಳ್ಳೋಣ. ವ್ಯವಸಾಯ ಮಾಡೋ ಗುಣ ಎಲ್ಲ ಮಹಿಳೆಯರಲ್ಲಿ ಇರೋದಿಲ್ಲ. ಮಣ್ಣಿನಲ್ಲಿ ಕೈ ಹಾಕುವುದು, ಬಿಸಿಲಿನಲ್ಲಿ ದುಡಿಯುವುದು, ಮಳೆಯನ್ನು ಸಹಿಸಿಕೊಂಡು ನಿಲ್ಲುವುದು, ಇದು ಕೇವಲ ಕೆಲಸವಲ್ಲ, ಇದು ಒಂದು ಮನೋಭಾವ, ಒಂದು ಶಕ್ತಿ. ಕೆಲವರು ಮಾತ್ರ ಈ ಜೀವನವನ್ನು ಆರಿಸಿಕೊಳ್ಳುತ್ತಾರೆ, ಏಕೆಂದರೆ ಅವರಿಗೆ ಗೊತ್ತು, ಮಣ್ಣು ಕೇವಲ ಬೆಳೆ ಕೊಡುವುದಿಲ್ಲ, ಜೀವನವನ್ನೇ ರೂಪಿಸುತ್ತದೆ. ಮಿತ್ರರೇ ನಮಸ್ಕಾರ. ಅಂತಹ ಮಹಿಳೆಯರಲ್ಲಿ ಇರುವ 10 ವಿಶೇಷ ಗುಣಗಳನ್ನು ನೋಡೋಣ. ಗುಣ 1, ಕಷ್ಟಪಟ್ಟು ದುಡಿಯುವ ಶಕ್ತಿ. ವ್ಯವಸಾಯ ಅಂದರೆ ಕೇವಲ ಕೆಲಸವಲ್ಲ, ಅದು ಒಂದು ಜೀವನ ಶೈಲಿ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸಂಜೆ ಸೂರ್ಯಾಸ್ತದವರೆಗೂ ದುಡಿಯುವುದು. ಬಿಸಿಲು ಇರಲಿ, ಮಳೆ ಇರಲಿ, ಅವಳು ನಿಲ್ಲುವುದಿಲ್ಲ. ಇದನ್ನೇ ಮಾಡೋಕೆ ಬೇಕಾದ ಶಕ್ತಿ ಎಲ್ಲರಲ್ಲೂ ಇರೋದಿಲ್ಲ, ಆದರೆ ಅವಳಲ್ಲಿ ಇರುತ್ತದೆ. ಗುಣ 2, ಸಹನೆ. ಒಂದು ಬೀಜ ಬಿತ್ತಿದರೆ ಅದೇ ದಿನ ಫಲ ಸಿಗುವುದಿಲ್ಲ. ಕೆಲಸ ಮಾಡಿದ ತಕ್ಷಣ ಫಲ ಸಿಗುವುದಿಲ್ಲ. ದಿನಗಳು, ವಾರಗಳು, ತಿಂಗಳುಗಳು ಕಾಯಬೇಕು. ಈ ಕಾಯುವ ಶಕ್ತಿ ಇಲ್ಲದಿದ್ದರೆ ಕೃಷಿ ಸಾಧ್ಯವಿಲ್ಲ. ಆದರೆ ಅವಳು ಅದನ್ನು ನಗುತ್ತಾ ಎದುರಿಸುತ್ತಾಳೆ. ಗುಣ 3, ಪ್ರಕೃತಿಯ ಮೇಲೆ ಪ್ರೀತಿ. ಮಳೆ ಬಂದಾಗ ಅವಳ ಕಣ್ಣುಗಳಲ್ಲಿ ಸಂತೋಷ ಕಾಣಿಸುತ್ತದೆ. ಮಣ್ಣು ಒದ್ದೆಯಾಗಿದ್ದರೆ ಅವಳ ಹೃದಯದಲ್ಲಿ ಹರ್ಷ ತುಂಬುತ್ತದೆ. ಪ್ರಕೃತಿಯ ಪ್ರತಿಯೊಂದು ಚಲನವಲನ ಅವಳಿಗೆ ಗೊತ್ತು. ಅವಳು ಪ್ರಕೃತಿಯ ಜೊತೆ ಬದುಕುತ್ತಾಳೆ, ಅದನ್ನು ಗೌರವಿಸುತ್ತಾಳೆ. ಗುಣ 4, ಜವಾಬ್ದಾರಿ. ಒಂದು ಕಡೆ ಹೊಲ, ಇನ್ನೊಂದು ಕಡೆ ಮನೆ, ಮತ್ತೊಂದು ಕಡೆ ಪಶುಪಾಲನೆ. ಈ ಎಲ್ಲವನ್ನು ಒಟ್ಟಿಗೆ ನೋಡಿಕೊಳ್ಳುವುದು ಸುಲಭವಲ್ಲ. ಆದರೆ ಅವಳು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಯಾವ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳುವುದಿಲ್ಲ. ಗುಣ 5, ಸಮಸ್ಯೆ ಪರಿಹಾರ ಶಕ್ತಿ. ಮಳೆ ಬಾರದಿದ್ದರೆ, ಬೆಳೆ ಹಾಳಾದರೆ, ಕೀಟ ಹಾನಿಯಾಗಿದ್ದರೆ ಕೆಲವರು ಬೇಸರ ಪಟ್ಟುಕೊಳ್ಳುತ್ತಾರೆ. ಆದರೆ ಅವಳು ಬೇಸರದಲ್ಲೇ ನಿಲ್ಲೋದಿಲ್ಲ. ಹೊಸ ಮಾರ್ಗವನ್ನು ಹುಡುಕುತ್ತಾಳೆ, ಮತ್ತೆ ಆರಂಭ ಮಾಡುತ್ತಾಳೆ. ಗುಣ 6, ಸ್ವಾವಲಂಬನೆ. ತಮ್ಮ ಕೈಯಿಂದ ದುಡಿದು ಹಣ ಸಂಪಾದಿಸುವುದು. ಯಾರ ಮೇಲೂ ಅವಲಂಬನೆ ಇರೋದಿಲ್ಲ. ಅವಳು ನಾನು ಮಾಡಬಹುದು ಅನ್ನೋ ವಿಶ್ವಾಸದಲ್ಲಿ ಬದುಕುತ್ತಾಳೆ. ಇದೇ ನಿಜವಾದ ಸ್ವಾತಂತ್ರ್ಯ. ಗುಣ 7, ಸರಳ ಜೀವನ ಶೈಲಿ. ಅತಿಯಾದ ಆಸೆಗಳಿಲ್ಲ, ಸಂತೋಷ ದೊಡ್ಡ ದೊಡ್ಡ ವಿಷಯಗಳೂ ಇಲ್ಲ. ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸಂತೋಷ ಕಾಣುವುದು. ಮಣ್ಣಿನ ವಾಸನೆ, ತಾಜಾ ಗಾಳಿ, ಇದೇ ಅವಳ ಜೀವನದ ಖುಷಿ. ಗುಣ 8, ಆರೋಗ್ಯದ ಕಾಳಜಿ. ತಾಜಾ ತರಕಾರಿ, ರಾಸಾಯನಿಕ ಕಡಿಮೆ ಇರುವ ಆಹಾರ, ಸ್ವಚ್ಛ ಜೀವನ ಶೈಲಿ. ಅವಳು ಕೇವಲ ತನ್ನ ಆರೋಗ್ಯವಲ್ಲ, ಕುಟುಂಬದ ಆರೋಗ್ಯವನ್ನೂ ಕಾಪಾಡುತ್ತಾಳೆ. ಕುಟುಂಬದ ಬಗ್ಗೆ ಪ್ರೀತಿ. ಹೊಲದಲ್ಲಿ ದುಡಿದ ನಂತರವೂ ಅವಳು ಮನೆಗೆ ಬಂದು ಕುಟುಂಬ ನೋಡಿಕೊಳ್ಳುತ್ತಾಳೆ. ಮಕ್ಕಳಿಂದ ಹಿರಿಯರ ತನಕ ಎಲ್ಲರಿಗೂ ಕಾಳಜಿ ಕೊಡುತ್ತಾಳೆ. ಅವಳು ಮನೆಯ ಬ್ಯಾಕ್ ಬೋನ್. ಗುಣ 10, ಕಲಿಯುವ ಮನಸ್ಸು. ಇಂದಿನ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳು, ಹೊಸ ವಿಧಾನಗಳು ಬರುತ್ತಿವೆ. ಅವಳು ಹಳೆಯದಲ್ಲೇ ನಿಲ್ಲೋದಿಲ್ಲ, ಹೊಸದನ್ನು ಕಲಿಯುತ್ತಾಳೆ. ತನ್ನ ಕೃಷಿಯನ್ನು ಮತ್ತಷ್ಟು ಉತ್ತಮ ಮಾಡುತ್ತಾಳೆ. ಕೊನೆಯದಾಗಿ ಹೇಳುವುದೇನೆಂದರೆ, ಅವಳು ಕೇವಲ ಮಹಿಳೆಯಲ್ಲ, ಅವಳು ಭೂಮಿಯ ಮಗಳು. ಅವಳ ಕೈಯಲ್ಲಿ ನಮ್ಮ ಊಟ, ಅವಳ ಪರಿಶ್ರಮದಿಂದ ನಮ್ಮ ಜೀವನ. ಈ ಕೃಷಿ ಅನ್ನುವುದು ಸಾಮಾನ್ಯವಲ್ಲ. ಕೃಷಿ ಎಂದರೆ ಜೀವನ, ಹಾಗೂ ಕೃಷಿ ಪ್ರಿಯ ಮಹಿಳೆ ಎಂದರೆ ಶಕ್ತಿ. ಮಿತ್ರರೇ, ಈ ಒಂದು ವಿಡಿಯೋ ನಿಮಗೆ ಹೇಗೆನಿಸಿತು? ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.